ಭಾರತದ ಬಳಿಕ ಪಾಕ್ಗೆ ಆಂತರಿಕ ಮರ್ಮಾಘಾತ. ಆರೋಪಿಯಾದವ ಪ್ರಧಾನಿಯಾಗಿದ್ದಾನೆ. ಇದು ನ್ಯಾಯದ ಸಮಾಧಿ. ಜನರನ್ನ ಕೊಲ್ಲುವುದರಿಂದ ಟೆರರಿಸಂ ನಿಲ್ಲಲ್ಲ. ಅಸಿಂ ಮುನೀರ್ಗೆ ಕಾಡಿನ ರಾಜ ಅಂತ ಬಿರುದು ನೀಡಬೇಕಿತ್ತು. ಸೇನಾ ಮುಖ್ಯಸ್ಥನ ಮೇಲೆ ಸಿಡಿದ ಇಮ್ರಾನ್ ಖಾನ್. ಶಹಬಾಜ್ ಶರೀಫ್ ವಿರುದ್ಧ ಮಾಜಿ ಸಿಎಂ ಆರೋಪವೇನು? ಭಾರತದೊಂದಿಗಿನ ಸಂಘರ್ಷದಲ್ಲಿ ಸೋತು ಸುಣ್ಣವಾಗಿರುವ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿಯಿಲ್ಲ. ಒಂದೆಡೆ ಆಂತರಿಕ ಕಲಹ, ಪ್ರಾಂತೀಯತೆ, ಹೀಗೆ ಹಲವು ಸಮಸ್ಯೆಗಳಿಂದ ಭಯೋತ್ಪಾದಕ ರಾಷ್ಟ್ರ ಬಳಲುತ್ತಿದೆ. ಈ ನಡುವೆ ಮೂರ್ಖ ಸೇನಾ ಮುಖ್ಯಸ್ಥ ಜನರಲ್ ಅಸಿಂ ಮುನೀರ್ನಿಗೆ ಫೀಲ್ಡ್ ಮಾರ್ಷಲ್ ಬಡ್ತಿ ನೀಡಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಇದಕ್ಕೆ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸಮರ್ಥನೆ ನೀಡಿ, ನನ್ನ ವಿವೇಚನೆಯಿಂದ ಮುನೀರ್ಗೆ ಪ್ರಮೋಷನ್ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಆದರೆ ಹಾಲಿ ಪ್ರಧಾನಿ ನಿರ್ಧಾರಕ್ಕೆ ಮಾಜಿ ಪಿಎಂ ಜೈಲಿನಿಂದಲೇ ಬೆಂಕಿ ಉಗುಳಿದ್ದಾರೆ. ಇನ್ನು ಪಾಕಿಸ್ತಾನ ಈಗ ಕಾಡಿನ ಕಾನೂನಿನ ನಿಯಂತ್ರಣದಲ್ಲಿದೆ. ಸೇನಾ ಮುಖ್ಯಸ್ಥ ಜನರಲ್ ಅಸಿಂ ಮುನೀರ್ ಫೀಲ್ಡ್ ಮಾರ್ಷಲ್ ಬದಲಿಗೆ ರಾಜ ಎಂಬ ಬಿರುದನ್ನ ನೀಡಬೇಕಾಗಿತ್ತು ಎಂದು ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಿಡಿಕಾರಿದ್ದಾರೆ. ಪಾಕ್ನಲ್ಲಿ ಕಾಡಿನ ಆಳ್ವಿಕೆ ಜಾರಿಯಲ್ಲಿದೆ. ಭಾರತದೊಂದಿಗಿನ ಇತ್ತೀಚಿನ ಸಂಘರ್ಷದಲ್ಲಿ ಅವರ ಪಾತ್ರಕ್ಕಾಗಿ ಜನರಲ್ ಮುನೀರ್ ಅವರನ್ನು ಮಂಗಳವಾರ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ನೀಡಲಾಯಿತು. ದೇಶದ ಇತಿಹಾಸದಲ್ಲಿ ಈ ಹುದ್ದೆಗೆ ಬಡ್ತಿ ಪಡೆದ ಎರಡನೇ ಉನ್ನತ ಮಿಲಿಟರಿ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಮಾಷಾ ಅಲ್ಲಾ, ಜನರಲ್ ಅಸಿಂ ಮುನೀರ್ ಅವರನ್ನು ಫೀಲ್ಡ್ ಮಾರ್ಷಲ್ ಆಗಿ ನೇಮಿಸಲಾಗಿದೆ. ನಿಜ ಹೇಳಬೇಕೆಂದರೆ ಅವರಿಗೆ ರಾಜ ಎಂಬ ಬಿರುದನ್ನು ನೀಡುವುದು ಹೆಚ್ಚು ಸೂಕ್ತವಾಗಿತ್ತು. ಏಕೆಂದರೆ ಪ್ರಸ್ತುತ ದೇಶವನ್ನ ಕಾಡಿನ ಕಾನೂನು ಆಳುತ್ತಿದೆ. ಅಲ್ಲದೆ ಕಾಡಿನಲ್ಲಿ ಒಬ್ಬನೇ ರಾಜನಿದ್ದಾನೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇದುವರೆಗೆ ನನಗಾಗಿ ಏನನ್ನೂ ಬೇಡಿಕೊಂಡಿಲ್ಲ, ಈಗಲೂ ಕೇಳಲ್ಲ. ನಮ್ಮ ನಡುವೆ ಯಾವುದೇ ಒಪ್ಪಂದ ನಡೆದಿಲ್ಲ, ಯಾವುದೇ ಮಾತುಕತೆ ನಡೆದಿಲ್ಲ. ಇವು ಆಧಾರರಹಿತ ಸುಳ್ಳುಗಳಾಗಿದೆ. ಆದರೂ ಪಾಕಿಸ್ತಾನದ ಹಿತಾಸಕ್ತಿಗಳು ಮತ್ತು ಭವಿಷ್ಯದ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ದರೆ ಸೇನೆಯು ತಮ್ಮೊಂದಿಗೆ ಚರ್ಚಿಸಬೇಕೆಂದು ದೇಶವು ಹೊರಗಿನ ಬೆದರಿಕೆಗಳು, ಭಯೋತ್ಪಾದನೆಯ ಉಲ್ಬಣ ಮತ್ತು ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ನಾವು ಒಂದಾಗಬೇಕು. ನಾನು ಇದುವರೆಗೆ ನನಗಾಗಿ ಏನನ್ನೂ ಬೇಡಿಕೊಂಡಿಲ್ಲ, ಈಗಲೂ ಬೇಡಿಕೊಳ್ಳುವುದಿಲ್ಲ ಎಂದು ಅಂಗಲಾಚಿಕೊಂಡಿದ್ದಾರೆ. ನೀವು ನ್ಯಾಯದ ಸಮಾಧಿ ಮಾಡುತ್ತಿದ್ದೀರಿ. ಭಾರತದಿಂದ ಮತ್ತೊಂದು ದಾಳಿ ನಡೆಯುವ ಸಾಧ್ಯತೆ ಬಗ್ಗೆ ಖಾನ್ ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇನೆ. ಅಂತಹ ಯಾವುದೇ ಘಟನೆಗೆ ಸಿದ್ಧರಾಗಿರಬೇಕು. ಪಾಕಿಸ್ತಾನವು ದುರ್ಬಲರ ವಿರುದ್ಧ ಮಾತ್ರ ಕಾನೂನು ಜಾರಿಗೊಳಿಸುವ ದೇಶವಾಗಿ ಮಾರ್ಪಟ್ಟಿದೆ. ಆದರೆ ಬಲಿಷ್ಠರು ಅದಕ್ಕಿಂತ ಮೇಲಿರುತ್ತಾರೆ. ಈಗ ನಡೆಯುತ್ತಿರುವ ಪರಿಸ್ಥಿತಿಯು ಪ್ರಜಾಪ್ರಭುತ್ವದ ಶಕ್ತಿಯನ್ನ ಪುಡಿಪುಡಿ ಮಾಡಲಾಗುತ್ತಿದೆ. ಕಳ್ಳ ದೊಡ್ಡವನಾದಷ್ಟು ಅವರು ಉನ್ನತ ಹುದ್ದೆಯನ್ನ ಅಲಂಕರಿಸುತ್ತಾರೆ ಎಂಬ ಸಂದೇಶ ನೀಡಿದ್ದೀರಿ. ನೀವು ನ್ಯಾಯದ ಸಮಾಧಿ ಮಾಡುತ್ತಿದ್ದೀರಿ ಎಂದು ಇಮ್ರಾನ್ ಖಾನ್ ಟೀಕಿಸಿದ್ದಾರೆ. ಆರೋಪಿಯಾಗಿದ್ದವನು ಪ್ರಧಾನಿಯಾಗಿದ್ದಾನೆ. ಉದ್ಯೋಗಿಗಳ ಹೆಸರಿನಲ್ಲಿ ನೋಂದಾಯಿಸಲಾದ 5 ಅಪಾರ್ಟ್ಮೆಂಟ್ಗಳಿಗೆ ಸಂಬಂಧಿಸಿದಂತೆ ಅಧ್ಯಕ್ಷ ಆಸಿಫ್ ಜರ್ದಾರಿ ಅವರ ಸಹೋದರಿಯ ವಿರುದ್ಧ ಎನ್ಎಬಿಯಲ್ಲಿ ಇನ್ನೂ ಪ್ರಕರಣ ಬಾಕಿ ಇದೆ. ಆದರೆ ಅವರು ವಿದೇಶದಲ್ಲಿದ್ದಾರೆ. ಅಲ್ಲದೆ ಯಾರೂ ಅವರನ್ನ ಪ್ರಶ್ನಿಸುವ ಧೈರ್ಯ ಮಾಡುತ್ತಿಲ್ಲ. ಶಹಬಾಜ್ ಶರೀಫ್ ಪಿಕೆಆರ್ 22 ಬಿಲಿಯನ್ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ನ್ಯಾಯಾಲಯದ ಕಾನೂನು ಉಲ್ಲಂಘನೆಯಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಪಾಕಿಸ್ತಾನದ ನೈತಿಕ ಮತ್ತು ಸಾಂವಿಧಾನಿಕ ಚೌಕಟ್ಟನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ. ತೋಷ್ಖಾನಾದ 2ನೇ ಪ್ರಕರಣದಲ್ಲಿ ಒಂದು ಹಾಸ್ಯಾಸ್ಪದ ವಿಚಾರಣೆಯನ್ನ ಪುನರಾರಂಭಿಸಲಾಗಿದೆ. ಜೈಲಿನಲ್ಲಿರುವಂತೆಯೇ ನ್ಯಾಯಾಲಯದ ವಿಚಾರಣೆಗಳನ್ನ ಒಬ್ಬ ಕರ್ನಲ್ನ ಇಚ್ಛೆಯಿಂದ ನಡೆಸಲಾಗುತ್ತಿದೆ. ನನ್ನ ಸಹೋದರಿಯರು ಮತ್ತು ವಕೀಲರನ್ನ ನ್ಯಾಯಾಲಯಕ್ಕೆ ಬರದಂತೆ ತಡೆಯಲಾಗುತ್ತಿದೆ. ನನ್ನ ಸಹಚರರಿಗೆ ನನ್ನನ್ನ ಭೇಟಿಯಾಗಲು ಅವಕಾಶವಿಲ್ಲ. ತಿಂಗಳುಗಟ್ಟಲೆ ನನ್ನ ಮಕ್ಕಳನ್ನ ಭೇಟಿಯಾಗಲು ಬಿಟ್ಟಿಲ್ಲ. ನನ್ನ ಪುಸ್ತಕಗಳನ್ನ ಸಹ ತಂದು ಕೊಟ್ಟಿಲ್ಲ. ಅಲ್ಲದೆ ನನ್ನ ವೈದ್ಯರನ್ನ ಸಂಪರ್ಕಿಸಲು ನನಗೆ ಅವಕಾಶ ನಿರಾಕರಿಸಲಾಗಿದೆ. ಇದು ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನುಗಳ ನಿರಂತರ ಉಲ್ಲಂಘನೆಯಾಗಿದೆ ಎಂದು ಪಾಕ್ ಸರ್ಕಾರದ ವಿರುದ್ಧ ಖಾನ್ ಕಿಡಿಕಾರಿದ್ದಾರೆ. ಅಮಾಯಕ ನಾಗರಿಕರನ್ನ ಕೊಲ್ಲುವುದರಿಂದ ಭಯೋತ್ಪಾದನೆ ಕಡಿಮೆಯಾಗಲ್ಲ. ಇನ್ನು ಖೈಬರ್ ಪಖ್ತೂನ್ಖ್ವಾದ ಕೆಲವು ಭಾಗಗಳಲ್ಲಿ ಡ್ರೋನ್ ದಾಳಿಯ ಬಗ್ಗೆ ತನಗೆ ಮಾಹಿತಿ ಬಂದಿದ್ದು, ಫೆಡರಲ್ ಸರ್ಕಾರಕ್ಕೆ ಔಪಚಾರಿಕವಾಗಿ ಪ್ರತಿಭಟನೆ ನಡೆಸುವಂತೆ ಮತ್ತು ಈ ಡ್ರೋನ್ ದಾಳಿಗಳನ್ನು ನಿಲ್ಲಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಪ್ರಾಂತೀಯ ಸರ್ಕಾರಕ್ಕೆ ಸೂಚನೆ ನೀಡಿದ್ದೇನೆ. ಡ್ರೋನ್ ದಾಳಿಯಲ್ಲಿ ಅಮಾಯಕ ನಾಗರಿಕರನ್ನ ಕೊಲ್ಲುವುದರಿಂದ ಭಯೋತ್ಪಾದನೆ ಕಡಿಮೆಯಾಗುವುದಿಲ್ಲ, ಏಕೆಂದರೆ ಅದು ಮತ್ತಷ್ಟು ಉಗ್ರವಾದವನ್ನ ಹೆಚ್ಚಿಸುತ್ತದೆ. ವರ್ಷಗಳ ಹೋರಾಟದ ನಂತರ ಪಾಕಿಸ್ತಾನದಲ್ಲಿ ಅಮೆರಿಕದ ಡ್ರೋನ್ ಕಾರ್ಯಾಚರಣೆಗಳನ್ನು ನಿಲ್ಲಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನೀವು ಭಯೋತ್ಪಾದನೆಯ ವಿರುದ್ಧ ಎಂದು ಹೇಳಿಕೊಂಡರೆ ನಿಮ್ಮ ಸ್ವಂತ ಜನರ ಮನೆಗಳ ಮೇಲೆ ಬಾಂಬ್ಗಳನ್ನ ಬೀಳಿಸಬೇಡಿ ಎಂದು ಇಮ್ರಾನ್ ಖಾನ್ ಶಹಬಾಜ್ ಶರೀಫ್ ಸರ್ಕಾರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.